ಆರ್ ಎಸ್ ಎಸ್ ಏನೂ ಹೋರಾಟ ಮಾಡಲೇ ಇಲ್ಲ, ಸಂಘದವ್ರು ಏನೂ ಮಾಡಲಿಲ್ಲ ಅಂತ ಅಲ್ಲ. ಈ ಎರಡನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೆಲ್ಲವುದನ್ನು ಸಂಘಟನೆ ಮಾಡಿದ್ದು ಆರ್ ಎಸ್ ಎಸ್, ಬೇರೆ ಯಾರೂ ಅಲ್ಲ. ಬೈಠಕ್ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇರಲಿಲ್ಲ. ಆಗ ಅನೇಕ ಕೋಡ್ ವರ್ಡ್ಗಳನ್ನು ಬಳಸ್ತಾ ಇದ್ರು. ಇಷ್ಟೊಂದು ಪರಾಕು ಪಂಪ್ ಒತ್ತುವಂಥ ಹೇಡಿಗಳು ಆಗ ಕಾಂಗ್ರೆಸ್ನಲ್ಲಿ ತುಂಬಿಕೊಂಡಿದ್ರು. ಸಂಘ ಆಗ ಕೇವಲ ನಿಷೇಧ ತೆಗೆಯೋದಕ್ಕೋಸ್ಕರ ಮಾತ್ರ ಹೋರಾಟವನ್ನು ಮಾಡಬಹುದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಎಲ್ಲರಿಗೂ ಧೈರ್ಯ ಕೊಟ್ಟಿದ್ದು ಅಂದರೆ ಸಂಘ, ಆರ್ ಎಸ್ ಎಸ್. ಬೇರೆ ಬೇರೆ ಸಂಸ್ಥಾ ಕಾಂಗ್ರೆಸ್ ಲೀಡರ್ಗಳನ್ನು ಅಥವಾ ಜಾರ್ಜ್ ಫರ್ನಾಂಡಿಸ್ ಅಂತವ್ರನ್ನ ರಕ್ಷಣೆ ಮಾಡಿದ್ದು ಮತ್ತು ಅವರಿಗೆ ಸ್ಫೂರ್ತಿ ಕೊಟ್ಟಿದ್ದು ಆಗ ಆರ್ ಎಸ್ ಎಸ್ ಆಗಿತ್ತು. ನಮ್ಮ ಸನ್ಮಾನ್ಯ ಹೊವೆ ಶೇಷಾದ್ರಿಗಳು ಮೊದಲಿಗರು ಅವರು ಈ ರೀತಿ ಒಂದು ಪುಸ್ತಕ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಅದಕ್ಕೊಂದು ತಂಡವನ್ನು ಮಾಡಿದರು. ಆ ಒಂದು ಸಂಪಾದಕೀಯ ಮಂಡಳಿಯಲ್ಲಿ ಗೋಪಾಲಕೃಷ್ಣ ಅಡಿಗರು, ಖಾದ್ರಿ ಶಾಮಣ್ಣ ಇವರೆಲ್ಲರನ್ನೂ ಸೇರಿಸ್ಕೊಂಡು ಮಾಡಲಾಯಿತು. ಒಂದು ಸಹಕಾರಿ ವರ್ಗ ಅಂತ ಮಾಡಿದರು. ಈಗ ಸರ್ಕಾರಿಯವರಾಗಿರುವಂಥ ದತ್ತಾತ್ರೇಯ ಹೊಸಬಾಳೆಯವರಿದ್ದರು, ಹಿರಿಯ ಪ್ರಚಾರಕರಾಗಿರುವಂಥ ಕಾಶ್ರೀ ನಾಗರಾಜ್ ಇದ್ದರು, ಖ್ಯಾತ ಸಾಹಿತಿಗಳಾದಂಥ ಹಾಮ ನಾಯ್ಕ್ ಒಂದು ವಿಮರ್ಶಾತ್ಮಕ ಲೇಖನವನ್ನು ಬರೆದಿದ್ದರು. ನಮ್ಮ ಕರ್ನಾಟಕದಲ್ಲಿ ಕೆಲವು ಸಾಹಿತಿಗಳು ಈ ತುರ್ತು ಪರಿಸ್ಥಿತಿಯ ವಿರುದ್ಧ ತಮ್ಮ ಒಂದು ದಿಟ್ಟವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಹಿರಂಗಪಡಿಸಿದರು. ದೇಶದಲ್ಲಿ ಪ್ರಜಾತಂತ್ರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನಿಲುವನ್ನು ತೆಗೆದುಕೊಂಡು ಆರ್ ಎಸ್ ಎಸ್ ಹೋರಾಟವನ್ನು ಮಾಡಿತು. 610 ಪುಟಗಳ ಪುಸ್ತಕ 45 ದಿವಸದಲ್ಲಿ ಸಿದ್ಧವಾಗಿದೆ ಅಂದರೆ ಅದು ನಿಜಕ್ಕೂ ಆಶ್ಚರ್ಯಪಡುವಂಥ ಸಂಗತಿ. ಒಂದು ಜನಾಕ್ರೋಶ ಹೇಗೆ ಹೊರಹೊಮ್ಮಿತು, ಅದರ ಹೇಗೆ ಭುಗಿಲಾಗಿ ಪರಿವರ್ತನೆ ಆಯಿತು ಅನ್ನೋದರ ಒಂದು ಸಂಕೇತ. ಇಂದಿರಾ ಗಾಂಧಿ ಯಾಕೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು, ಇದೆಲ್ಲ ವಿವರಗಳಿರುವಂಥ 610 ಪುಟಗಳ ಒಂದು ಪುಸ್ತಕ. ಆಗ ನಿಜಕ್ಕೂ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ಟು ಯಾವುದೂ ಇರಲಿಲ್ಲ. ಆದರೆ ಸತ್ಯಾಗ್ರಹಿಗಳಿಗೆ ವಿಷಯ ತಕ್ಷಣ ತಿಳಿತಾ ಇತ್ತು. ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ, ಹೃದಯದಿಂದ ಹೃದಯಕ್ಕೆ ಹೇಗೋ ಒಂದು ರೀತಿ ಆ ವಿಷಯಗಳು ತಿಳಿದು ಅವರೆಲ್ಲರೂ ಒಟ್ಟಾಗ್ತಾಯಿದ್ರು, ಸತ್ಯಾಗ್ರಹ ಮಾಡ್ತಾಯಿದ್ರು. ಮತ್ತು ಬೇರೆ ಬೇರೆ ರೀತಿಯ ಮೀಟಿಂಗ್ಗಳು ಸಂಘದಲ್ಲಿ, ಅದಕ್ಕೆ ಬೈಠಕ್ ಅಂತ ಹೇಳ್ತಾರೆ, ಬೈಠಕ್ ಕೂಡ ನಡೀತಾ ಇತ್ತು. ಆದರೆ ಬೈಠಕ್ ಅನ್ನುವಂಥ ಶಬ್ದವನ್ನು ಬಳಸ್ತಾ ಇರಲಿಲ್ಲ. ಆಗ ಅನೇಕ ಕೋಡ್ ವರ್ಡ್ಗಳನ್ನು ಬಳಸ್ತಾ ಇದ್ದರು. ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ನೀವೆಲ್ಲರೂ ಬರುವುದು ಅಂತ ಕಾರ್ಡ್ನಲ್ಲಿ ಬರೀತಾಯಿದ್ರು. ಯಾಕೆಂದರೆ ಸೆನ್ಸಾರ್ಶಿಪ್ ಇರೋದ್ರಿಂದ, ಸೆನ್ಸಾರ್ಶಿಪ್ ಇದ್ದಿದ್ದರಿಂದ ಬೈಠಕ್ಕು ಅಂತೆಲ್ಲ ಬರೆದ್ರೆ ಗೊತ್ತಾಗುತ್ತೆ, ಕೂಡಲೇ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಈ ರೀತಿ ಬರಿತಾಯಿದ್ರು. ಸತ್ಯನಾರಾಯಣ ಪೂಜೆ ಇದೆ, ನೀವೆಲ್ಲರೂ ಬರಬೇಕು. ಅಥವಾ ಯಾರೊಬ್ಬರು ಇವತ್ತು ಅರೆಸ್ಟ್ ಆದರೆ, ಇವತ್ತು ಸತೀಶ್ ಶ್ರೀಕೃಷ್ಣನ ಜನ್ಮಸ್ಥಾನ ಸೇರಿದ್ದಾರೆ ಅಂದರೆ ಅರೆಸ್ಟ್ ಆಗಿ ಜೈಲು ಸೇರಿದ್ದಾರೆ. ಈ ರೀತಿಯ ಕೋಡ್ ವರ್ಡ್ಗಳ ಮೂಲಕ, ಪತ್ರದ ಮೂಲಕ ಅಥವಾ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಸುದ್ದಿಗಳು ಪ್ರಸಾರ ಆಗ್ತಾಯಿತ್ತು. ಅದು ಎಷ್ಟು ವೇಗದಲ್ಲಿ ಪ್ರಸಾರ ಆಗ್ತಾಯಿತ್ತು ಅಂದರೆ ಈಗಿನ ಮೊಬೈಲಿಗಿಂತನೂ ವೇಗವಾಗಿ ಪ್ರಸಾರ ಆಗ್ತಾಯಿತ್ತು. ಹೀಗಾಗಿ ಈ ಸತ್ಯಾಗ್ರಹ ಪರ್ವದಿಂದ ಇಂದಿರಾ ಗಾಂಧಿ ಸೋಲಬೇಕಾದಂಥ ಸ್ಥಿತಿ ಬಂತು. ಇಂದಿರಾ ಗಾಂಧಿ ಈ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ನಡ್ಕೊಂಡ್ರು. ಅವರದ್ದೇ ರಾಷ್ಟ್ರಪತಿ, ಅವ್ರು ಹೇಳಿದಾಗೆಲ್ಲ ಅದಕ್ಕೆ ಸೈನ್ ಹಾಕ್ತಾಯಿದ್ರು. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅಬು ಅಬ್ರಹಾಂ ಒಂದು ಕಾರ್ಟೂನನ್ನು ಬರೆದಿದ್ದರು ಒಂದು ಸರಿ. ಆ ಕಾರ್ಟೂನ್ ಬಹಳ ಜನಪ್ರಿಯವಾಗಿತ್ತು ಮತ್ತು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಆ ಕಾರ್ಟೂನ್ ಏನು ಅಂದರೆ, ರಾಷ್ಟ್ರಪತಿಯಾಗಿದ್ದಂಥ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಸ್ನಾನಕ್ಕೆ ಹೊರಟಿದ್ದಾರೆ, ಬರೀ ಒಂದು ಅಂಡರ್ವೇರ್ನಲ್ಲಿದ್ದಾರೆ. ಸ್ನಾನದ ಮನೆಗೆ ಇನ್ನೇನು ಹೋಗಬೇಕು, ಅಷ್ಟೊತ್ತಿಗೆ ಅವರ ಸೆಕ್ರೆಟ್ರಿ ಬರ್ತಾನೆ. ಸೆಕ್ರೆಟ್ರಿ ಹತ್ರ ಕೇಳ್ತಾರೆ, ಎನಿ ಲೆಟರ್ಸ್ ಟು ಬಿ ಸೈನ್ಡ್, ಯಾವುದಾದ್ರೂ ಪತ್ರಗಳಿದೆಯಾ ಸೈನ್ ಹಾಕೋಕ್ಕೆ ಅಂತ ಆ ಸ್ಥಿತಿಯಲ್ಲಿ ಅವ್ರು ಕೇಳ್ತಾರೆ. ಅಂದರೆ ರಾಷ್ಟ್ರಪತಿಯವರು ಎಷ್ಟು ತಲೆ ಬಗ್ಗಿದ್ರು ಅಂದರೆ ತಮಗಿರುವಂಥ ಅಧಿಕಾರವನ್ನು ಬಳಸುವ ಸ್ಥಿತಿಯಲ್ಲೇ ಇರಲಿಲ್ಲ ಅವರು. ಇಂದಿರಾ ಗಾಂಧಿ ಏನು ಹೇಳ್ತಾರೆ ಅದೇ ರೀತಿ, ಒಂದು ರೀತಿ ರಬ್ಬರ್ ಸ್ಟಾಂಪು. ಹಾಗೆ ಇನ್ನೊಬ್ಬ DK ಬರುವ ಅಂತ ಇದ್ದ ಕಾಂಗ್ರೆಸ್ಸಿನ ಅಧ್ಯಕ್ಷ, ಅವನಂತೂ ಒಂದು ಸ್ಲೋಗನ್ ಹಾಕ್ಬಿಟ್ಟಿದ್ದ, ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ. ಅಂದರೆ ಇಂದಿರಾ ಅಂದರೆ ಇಂಡಿಯಾ, ಹಾಗೆಯೇ ಇಂಡಿಯಾ ಅಂದರೆ ಇಂದಿರಾ ಅನ್ನುವಂಥ ಒಂದು ಸ್ಲೋಗನ್ನು. ಇಷ್ಟೊಂದು ಪರಾಕು ಪಂಪ್ ಒತ್ತುವಂಥ ಹೇಡಿಗಳು ಆಗ ಕಾಂಗ್ರೆಸ್ನಲ್ಲಿ ತುಂಬಿಕೊಂಡಿದ್ರು. ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ವಿರೋಧ ಮಾಡುವಂಥವರಿದ್ದರು. ಹೀಗೆ ಆ ಒಂದು ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಸು ಪೂರ್ತಿ ಸೋತೋಯ್ತು, ಸರ್ವನಾಶ ಆಗೋಯ್ತು. ಒಂದು ಹೊಸ ಇದು ಬಂತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆರ್ ಎಸ್ ಎಸ್ ಏನೂ ಹೋರಾಟ ಮಾಡಲೇ ಇಲ್ಲ, ಸಂಘದವ್ರು ಏನೂ ಮಾಡಲಿಲ್ಲ ಅಂತ ಅಲ್ಲ. ಈ ಎರಡನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೆಲ್ಲವುದನ್ನು ಸಂಘಟನೆ ಮಾಡಿದ್ದು ಆರ್ ಎಸ್ ಎಸ್, ಬೇರೆ ಯಾರೂ ಅಲ್ಲ. ಆಗ
ಸಮಾಜವಾದಿ ಪಕ್ಷ ಇತ್ತು, ಸಂಸ್ಥಾ ಕಾಂಗ್ರೆಸ್ ಇತ್ತು, ಸರ್ವೋದಯ ಪಕ್ಷ ಇತ್ತು, ಎಲ್ಲರೂ ಇದ್ದರು. ಆದರೆ ಯಾರಿಗೂ ಧೈರ್ಯ ಬಂದಿರಲಿಲ್ಲ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ. ಎಲ್ಲರಿಗೂ ಧೈರ್ಯ ಕೊಟ್ಟಿದ್ದು ಅಂದರೆ ಸಂಘ, RSS. ಅನೇಕರು ಜೈಲಿನಲ್ಲಿ ಪರಸ್ಪರ ಸಂಪರ್ಕ ಆಗಿ ಅಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು, ಸ್ನೇಹಿತರಾದರು. ಆಗ ಸಂಘ ಅಂದರೆ ಏನು ಅಂತ ಗೊತ್ತಾಯಿತು. ಮತ್ತು ಹೊರಗಡೆ ಏನು ಚಟುವಟಿಕೆ ಮಾಡ್ತಾಯಿದೆ ಅನ್ನೋದು ಕೂಡ ಗೊತ್ತಾಯಿತು. ಎಷ್ಟೋ ಜನರನ್ನು RSSನವರು ಬೇರೆ ಬೇರೆ ಸಂಸ್ಥಾ ಕಾಂಗ್ರೆಸ್ ಲೀಡರ್ಗಳನ್ನು ಅಥವಾ ಜಾರ್ಜ್ ಫರ್ನಾಂಡಿಸ್ ಅಂತವ್ರನ್ನ ರಕ್ಷಣೆ ಮಾಡಿದ್ದು ಮತ್ತು ಅವರಿಗೆ ಸ್ಫೂರ್ತಿ ಕೊಟ್ಟಿದ್ದು ಆಗ RSS ಆಗಿತ್ತು. ಹೀಗೆ RSS ಈ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಮಾಡಿತು, ಒಂದು ಯಶಸ್ವಿ ಹೋರಾಟ. ಸಂಘ ಆಗ ಕೇವಲ ನಿಷೇಧ ತೆಗೆಯೋದಕ್ಕೋಸ್ಕರ ಮಾತ್ರ ಹೋರಾಟವನ್ನು ಮಾಡ್ಬೋದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಯಾಕೆಂದರೆ ದೇಶದಲ್ಲಿ ಪ್ರಜಾತಂತ್ರ ರಕ್ಷಣೆ ಬಹಳ ಮುಖ್ಯವಾದ ವಿಷಯ. ಪ್ರಜಾತಂತ್ರ ರಕ್ಷಣೆ ಆದರೆ ಸಂಘವೂ ಇರುತ್ತೆ, ಸಮಾಜವೂ ಇರುತ್ತೆ, ಎಲ್ಲವೂ ಇರುತ್ತೆ. ಪ್ರಜಾತಂತ್ರವೇ ಒಂದು ದೊಡ್ಡ ಆಪತ್ತಿನಲ್ಲಿದ್ದರೆ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊಟ್ಟ ಮೊದಲು ಪ್ರಜಾತಂತ್ರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನಿಲುವನ್ನು ತೆಗೆದುಕೊಂಡು RSS ಹೋರಾಟವನ್ನು ಮಾಡಿತು. ಅತ್ಯಂತ ಯಶಸ್ವಿ ಆಯಿತು. ಈ ಎಲ್ಲ ಹೋರಾಟದ ಬಗ್ಗೆ ಆನಂತರ ಎಮರ್ಜೆನ್ಸಿ ಹೋದ ನಂತರ ಒಂದು ಪುಸ್ತಕವನ್ನು ರಚಿಸಿದರೆ ಹೇಗೆ ಅನ್ನುವಂಥ ಒಂದು ಚಿಂತನೆ ಬಂತು. ಆ ಚಿಂತನೆ ಮಾಡಿದವರಲ್ಲಿ ನಮ್ಮ ಸನ್ಮಾನ್ಯ ಹೊವೆ ಶೇಷಾದ್ರಿಗಳು ಮೊದಲಿಗರು. ಅವರು ಈ ರೀತಿ ಒಂದು ಪುಸ್ತಕ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಅದಕ್ಕೊಂದು ತಂಡವನ್ನು ಮಾಡಿದರು. ಆ ಒಂದು ಸಂಪಾದಕೀಯ ಮಂಡಳಿಯಲ್ಲಿ ಗೋಪಾಲಕೃಷ್ಣ ಅಡಿಗರು, ಖಾದ್ರಿ ಶಾಮಣ್ಣ ಇವರೆಲ್ಲರನ್ನೂ ಸೇರಿಸ್ಕೊಂಡು ಮಾಡಲಾಯಿತು. ಜೊತೆಗೆ ಒಂದು ಸಹಕಾರಿ ವರ್ಗ ಅಂತ ಮಾಡಿದರು. ಆ ಸಹಕಾರಿ ವರ್ಗದಲ್ಲಿ ಈಗ ಸರ್ಕಾರಿಯವರಾಗಿರುವಂಥ ದತ್ತಾತ್ರೇಯ ಹೊಸಬಾಳೆಯವರಿದ್ದರು, ಹಿರಿಯ ಪ್ರಚಾರಕರಾಗಿರುವಂಥ ಕಾಶ್ರೀ ನಾಗರಾಜ್ ಇದ್ದರು. ನಾನು ಕೂಡ ಆ ಸಂಪಾದಕೀಯ ಮಂಡಳಿಯಲ್ಲಿ ಇದ್ದೆ. ಈ ಸತ್ಯಾಗ್ರಹ ಏನು ನಡೀತು, ಆ ಇಡೀ ಸತ್ಯಾಗ್ರಹದ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ, ಮಾಹಿತಿಗಳನ್ನು ಸಂಗ್ರಹಿಸಿ ಮತ್ತು ರೋಚಕವಾದ ಅನುಭವಗಳು, ಸನ್ನಿವೇಶಗಳು ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಗ್ರಂಥ ಮಾಡಬೇಕು. ಮುಂದಿನ ಪೀಳಿಗೆಗೆ ಈಗ ಏನಾಯಿತು 1975ರಿಂದ 77ರವರೆಗೆ ಸುಮಾರು 20 ತಿಂಗಳ ಕಾಲ ಏನು ನಡೀತು ಅನ್ನೋದು ಗೊತ್ತಾಗಬೇಕು ಅಂಥೇಳಿ ರಾಷ್ಟ್ರೋತ್ಥಾನ ಪರಿಷತ್ ಅದರ ವತಿಯಿಂದ ಒಂದು ಪುಸ್ತಕ ತರಬೇಕು ಅಂತ ನಿಶ್ಚಯ ಆಯಿತು. ಇದು ತುರ್ತು ಪರಿಸ್ಥಿತಿ ಕಳೆದ ಒಂದು 2-3 ತಿಂಗಳಾಗಿತ್ತು. ಸೊ ಆಗ ಈ ಒಂದು ತಂಡವನ್ನು ರಚನೆ ಮಾಡಿ ಶೇಷಾದ್ರಿಗಳು ಪ್ರತಿನಿತ್ಯ ಅದರ ಬರವಣಿಗೆ ಕಾರ್ಯದಲ್ಲಿ ನಮ್ಮನ್ನೆಲ್ಲ ತೊಡಗಿಸಿದ್ರು. ರಾಷ್ಟ್ರೋತ್ಥಾನ ಪರಿಷತ್ತಿನ ಹಳೆಯ ಒಂದು ಕಟ್ಟಡ ಇತ್ತು, ಅಲ್ಲಿ ಕೆಳ ಅಂತಸ್ತಿನಲ್ಲಿ ಒಂದು ರೂಮ್ನಲ್ಲಿ ಕೂತ್ಕೊಂಡು ನಾವೆಲ್ಲರೂ ಇದನ್ನು ಬರಿತಾ ಇದ್ವಿ. ಆಗ ಯಾವುದೇ ರೀತಿಯ ಈಗಿರುವಂಥ ಟೆಕ್ನಾಲಜಿ ಇರಲಿಲ್ಲ. ಕೈಯಲ್ಲೇ ಬರಿಬೇಕಾಗಿತ್ತು, ಅಚ್ಚು ಮಳೆಯಲ್ಲಿ ಜೋಡಿಸ್ಬೇಕಾಗಿತ್ತು, ಅಥವಾ ಟೈಪ್ ರೈಟರ್ನಲ್ಲಿ ಟೈಪ್ ಮಾಡಬೇಕಾಗಿತ್ತು. ಕಂಪ್ಯೂಟ್ರ್ ಇರಲಿಲ್ಲ. ಹೀಗೆ ಎಲ್ಲದನ್ನು ಬರೆದು ಸಂಗ್ರಹ ಮಾಡಿ ಬೇರೆ ಬೇರೆ ಕಡೆ ನಡೆದಂಥ ಸತ್ಯಾಗ್ರಹದ ವರದಿಗಳನ್ನು ತರಿಸ್ಕೊಂಡು ಈ ರೀತಿ ಸುಮಾರು 45 ದಿನಗಳ ಕಾಲ ಅಖಂಡವಾಗಿ ಕೆಲಸ ಮಾಡಿದ್ದರ ಪರಿಣಾಮವಾಗಿ ಒಂದು ಪುಸ್ತಕ ತಯಾರಾಯಿತು. ಆ ಪುಸ್ತಕಕ್ಕೆ ಭುಗಿಲು ಅನ್ನುವಂಥ ಹೆಸರನ್ನು ಇಡಲಾಯಿತು. ಭುಗಿಲು ಅಂದರೆ ಒಂದು ಜನಾಕ್ರೋಶ ಹೇಗೆ ಹೊರಹೊಮ್ಮಿತು, ಅದರ ಹೇಗೆ ಭುಗಿಲಾಗಿ ಪರಿವರ್ತನೆ ಆಯಿತು ಅನ್ನೋದರ ಒಂದು ಸಂಕೇತ. ಆ ಇಡೀ ಪುಸ್ತಕದಲ್ಲಿ ಭುಗಿಲಿನಲ್ಲಿ ಸತ್ಯಾಗ್ರಹ ಯಾಕೆ ಆಯಿತು, ಇಂದಿರಾ ಗಾಂಧಿ ಯಾಕೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು, ಇದೆಲ್ಲ ವಿವರಗಳಿರುವಂಥ 610 ಪುಟಗಳ ಒಂದು ಪುಸ್ತಕ, ಒಂದು ಬೃಹತ್ ಪುಸ್ತಕ ಅಂತಲೇ ಹೇಳ್ಬೋದು. 610 ಪುಟಗಳ ಪುಸ್ತಕ 45 ದಿವಸದಲ್ಲಿ ಸಿದ್ಧವಾಗಿದೆ ಅಂದರೆ ಅದು ನಿಜಕ್ಕೂ ಆಶ್ಚರ್ಯಪಡುವಂಥ ಸಂಗತಿ. ಯಾಕೆಂದರೆ ಈಗ ಒಂದು 610 ಪುಟಗಳ ಪುಸ್ತಕ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿರುವಂಥ ಸಂದರ್ಭದಲ್ಲೂ ಕೂಡ ಮಾಡೋದಕ್ಕೆ ಅಸಾಧ್ಯ, ಬೇಗ ಆಗೋದಿಲ್ಲ. ಒಂದು 150 ಪುಟದ ಪುಸ್ತಕ ಮಾಡೋದಕ್ಕೆ ಒಂದು 2-3 ತಿಂಗಳು ತೊಗೊಳ್ತೀವಿ. ಆದರೆ 45 ದಿವಸದಲ್ಲಿ ಈ ಪುಸ್ತಕ ರಚನೆ ಆಯಿತು. ಈ ಪುಸ್ತಕದ ಒಂದು ಬಿಡುಗಡೆ ಕೂಡ ಬಹಳ ಐತಿಹಾಸಿಕವಾಗಿ ಆಯಿತು ಅಂತ ಹೇಳ್ಬೋದು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂಥ ನೆಹರು ಮೈದಾನದಲ್ಲಿ ಆ ಭುಗಿಲು ಪುಸ್ತಕದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸ್ವತಃ ಕೇಂದ್ರ ಸಚಿವರಾಗಿದ್ದಂತಹ ಅಡ್ವಾಣಿಯವರು ಬಂದಿದ್ದರು. ಹಾಗೆಯೇ ಮಹಾರಾಷ್ಟ್ರದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ದುರ್ಗಾ ಭಾಗವತ್ ಆಕೆ ಕೂಡ ಬಂದಿದ್ದರು. ಮತ್ತು ಜೊತೆಗೆ ಖಾದ್ರಿ ಶಾಮಣ್ಣ ಇವರೆಲ್ಲರೂ ಕೂಡ ಅಲ್ಲಿದ್ದರು.
ಈ ಒಂದು ಕಾರ್ಯಕ್ರಮದಲ್ಲಿ ಭುಗಿಲು ಪುಸ್ತಕದ ಲೋಕಾರ್ಪಣೆ ಆಯಿತು. ಆ ಲೋಕಾರ್ಪಣೆಯ ದಿವಸವೇ ಅದರ 1,000 ಪ್ರತಿಗಳು ಅಲ್ಲಿ ಖರ್ಚಾಯಿತು. 610 ಪುಟದ ಪುಸ್ತಕದ ಅದರ ಬೆಲೆ ಮಾತ್ರ ಬರೀ 30 ರೂಪಾಯಿ ಇತ್ತು ಆಗ. ಈಗ ನಾವೇ ಯೋಚನೆ ಮಾಡ್ಬೋದು ಎಷ್ಟಿರುತ್ತೆ ಅಂತ. ಅಲ್ಲಿ 1,000 ಪ್ರತಿಗಳು ಮಾರಾಟ ಆಯಿತು. ತುಂಬ ಜನಪ್ರಿಯವಾಗೋಯಿತು. ಇದರ ಬಗ್ಗೆ ಸುಮಾರು ಒಂದು 15-20 ದಿವಸದ ನಂತರ ಸುಧಾದಲ್ಲಿ ಒಂದು ವಿಮರ್ಶಾತ್ಮಕ ಲೇಖನ ಬಂದಿತ್ತು. ಖ್ಯಾತ ಸಾಹಿತಿಗಳಾದಂಥ ಹಾಮ ನಾಯ್ಕ್ ಅವರು ಒಂದು ವಿಮರ್ಶಾತ್ಮಕ ಲೇಖನವನ್ನು ಬರೆದಿದ್ದರು. ಆ ಲೇಖನಕ್ಕೆ ಅವರು ಕೊಟ್ಟಂಥ ಶೀರ್ಷಿಕೆ ಏನು ಅಂದರೆ, ಸೋಜಿಗ ಆದರೂ ಸಾಹಸದ ಕೃತಿ. ಇದೊಂದು ಬಹಳ ಸೋಜಿಗವಾದ ಸಂಗತಿ. ಇದು ಎಮರ್ಜೆನ್ಸಿಲಿ ಹೀಗೆಲ್ಲ ಆಯಿತು ಅನ್ನೋದೇ ಗೊತ್ತಿಲ್ಲ. ಆದರೆ ಇದೊಂದು ಸಾಹಸದ ಕೃತಿ ಅಂತ ಹೇಳಿ ಅವರು ಆ ಪುಸ್ತಕವನ್ನು ಮೆಚ್ಚಿಕೊಂಡು ಒಂದು ವಿಮರ್ಶೆಯನ್ನು ಬರೆದಿದ್ದರು. ಹೀಗೆ ಭುಗಿಲು ಗ್ರಂಥದ ಮೂಲಕ ಅನೇಕರಿಗೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏನೇನು ನಡೆಯಿತು, ಯಾವ್ಯಾವ ರೀತಿಯ ಹೋರಾಟಗಳಾಯಿತು, ಇದೆಲ್ಲವೂ ಗೊತ್ತಾಯಿತು. ಈ ಪುಸ್ತಕದಲ್ಲಿ ಅನೇಕ ದಾಖಲೆಗಳನ್ನು ಒಳಗೊಂಡಂಥ ವಿಷಯಗಳಿದೆ. ಉದಾಹರಣೆಗೆ ಪೇಜಾವರ ಶ್ರೀಗಳು ಅವರು 2 ಪತ್ರಗಳನ್ನು ಇಂದಿರಾ ಗಾಂಧಿಗೆ ಬರೆದಿದ್ದರು. ಆ 2 ಪತ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನು ತೆಗೆದುಹಾಕಬೇಕು, ಇದು ಸರಿಯಲ್ಲ, ಪ್ರಜಾತಂತ್ರವನ್ನು ಉಳಿಸಬೇಕು ಅಂತ ಅವರು ಸಂದೇಶವನ್ನು ಕಳಿಸಿದರು. ಅದರಲ್ಲಿ 1ನೇ ಪತ್ರಕ್ಕೆ ಉತ್ತರವೇ ಬರಲಿಲ್ಲ. ಆಗಸ್ಟ್ 1975ರಲ್ಲಿ ಅವರು ಇನ್ನೊಂದು ಪತ್ರ ಬರೆದರು. ಆ ಪತ್ರದ ಒಂದು ಇದನ್ನು ನಾನು ಓದ್ತೀನಿ. ಆ 2ನೇ ಪತ್ರದಲ್ಲಿ ಅವರು ಬರೆದಿದ್ದಾರೆ, ಜುಲೈ 12ನೇ ದಿನಾಂಕದ ನಮ್ಮ ಪತ್ರಕ್ಕೆ ಈವರೆಗೆ ಪ್ರತ್ಯುತ್ತರ ಬಾರದಿರುವುದು ವಿಷಾದಕರ. ತಮ್ಮ ಬಗೆಗೆ ನಮಗಿರುವ ಅಭಿಮಾನ ಗೌರವಗಳಿಂದಲೂ ರಾಷ್ಟ್ರಪ್ರೇಮದಿಂದಲೂ ಪ್ರೇರಿತರಾಗಿ ನಾವು ಕೆಲವು ಸಲಹೆಗಳನ್ನು ನೀಡಿದ್ದೆವು. ದೇಶದಲ್ಲಿ ಪ್ರಜಾಪ್ರಭುತ್ವ ಸುರಕ್ಷಿತವಾಗಿದೆಂದು ನೀವು ಪದೇ ಪದೇ ಸಾರುತ್ತಿದ್ದೀರಿ. ಆ ಹೇಳಿಕೆ ಕೇಳಿ ನಗಬೇಕೋ ಅಳಬೇಕೋ ತಿಳಿಯದೆ ಜನ ದಿಗ್ಭ್ರಾಂತರಾಗಿದ್ದಾರೆ. ಪತ್ರಿಕೆಗಳಿಗೆ ಪೂರ್ತಿ ಬಾಯಿ ಕಟ್ಟಿದೆ. ಸಂಸತ್ತಿನ ನಡವಳಿಕೆಗಳ ಸಮಗ್ರ ವರದಿಯು ಜನತೆಗೆ ಅಲಭ್ಯವಾಗಿದೆ. ಸರ್ಕಾರದ ಧೋರಣೆಯನ್ನು ಟೀಕಿಸುವ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಆದರೆ ಬೇರೆಯವರ ಬಗ್ಗೆ ನೀವು ಮಾಡುವ ಟೀಕೆಗೆ ಮಾತ್ರ ಅತ್ಯಧಿಕ ಪ್ರಚಾರ ದೊರೆಯುತ್ತಿದೆ. ನಮ್ಮ ಕಳಕಳಿಯ ಬೇಡಿಕೆ ಇದು. ಈವರೆಗೆ ನಡೆದದ್ದನ್ನೆಲ್ಲ ಮರೆಯೋಣ. ಪ್ರಜಾಪ್ರಭುತ್ವದ ವಿಡಂಬನೆಯನ್ನು ಈಗಲಾದರೂ ಅಂತ್ಯಗೊಳಿಸಿ ನೀವು ಚಲಾಯಿಸುತ್ತಿರುವಷ್ಟೇ ಸ್ವಾತಂತ್ರ್ಯ ಎಲ್ಲ ಜನರಿಗೂ ಲಭ್ಯವಾಗಲಿ. ಸರ್ಕಾರವನ್ನು ಟೀಕಿಸುವ ಸಾಂವಿಧಾನಿಕ ಹಕ್ಕನ್ನು ಜನರಿಂದ ಕಿತ್ತುಕೊಳ್ಳುವುದರಿಂದ ಶಾಸನ ವಿರೋಧಿಯಾದ ಹಿಂಸಾತ್ಮಕ ಕ್ರಮಗಳಿಗೆ ದಾರಿ ಮಾಡಿದಂತಾಗುತ್ತದೆ. ಸೇಡಿ ತೀರಿಸಿಕೊಳ್ಳುವ ದಾರಿ ಹುಡುಕಲು ಜನರನ್ನು ಕೆರಳಿಸಿದಂತಾಗುತ್ತದೆ. ಬಾಂಗ್ಲಾದೇಶದ ಘಟನಾವಳಿ ನಮ್ಮ ಕಣ್ಣೆದುರಿಗೆ ನಿಚ್ಚಳವಾಗಿದೆ. ಶೇಖ್ ಮುಜಿಬುರ್ ರೆಹಮಾನರು ಪತ್ರಿಕಾ ವಾಗ್ಬಂಧ ಸಾರಿದರು. ಜನರ ಮೇಲೆ ಏಕಪಕ್ಷಾಧಿಕಾರ ಹೇರಿದರು. ಅದರ ದುಷ್ಪರಿಣಾಮಗಳ ಪರಂಪರೆಯನ್ನು ಬಾಂಗ್ಲಾದೇಶ ಈಗ ಅನುಭವಿಸುತ್ತಿದೆ. ಇದರ ಪಾಠ ಸ್ಪಷ್ಟ. ಪ್ರಜಾಪ್ರಭುತ್ವದ ಸತ್ಸಂಪ್ರದಾಯವನ್ನು ಒಮ್ಮೆ ಮುರಿದರೆ ಅದರ ಪುನಃಸ್ಥಾಪನೆ ಅತ್ಯಂತ ದುಷ್ಕರವಾಗುತ್ತದೆ. ಈ ದೇಶವನ್ನು ಸ್ವತಂತ್ರಗೊಳಿಸಿ ಇಲ್ಲಿ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಲು ಮಹಾತ್ಮ ಗಾಂಧಿ, ಪಂಡಿತ್ ನೆಹರು ಮತ್ತಿತರ ರಾಷ್ಟ್ರ ನಾಯಕರು ಅಪಾರವಾಗಿ ಶ್ರಮಿಸಿದರು. ಈಗ ಆ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವವನ್ನು ರಕ್ಷಿಸಿಕೊಳ್ಳಲು ಜನ ಚಳುವಳಿಯನ್ನು ಆರಂಭಿಸಬೇಕೇ? ಲಕ್ಷಾಂತರ ಮಂದಿ ಮತ್ತೆ ಬಲಿದಾನ ಮಾಡಬೇಕೇ? ಹಂಗೇರಿ, ಜೆಗೊಸ್ಲೋವೇಕಿಯಾ ಮುಂತಾದ ದೇಶಗಳ ಜಾಡನ್ನೇ ನಮ್ಮ ರಾಷ್ಟ್ರ ಹಿಡಿಯಬೇಕೆಂದು ನಿಮ್ಮ ಬಯಕೆಯೇ? ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದಾಗ ಸರ್ವಾಧಿಕಾರಿ ಅಯೂಬ್ ಖಾನ್ ಆಡುತ್ತಿದ್ದ ಮಾತುಗಳೊಂದಿಗೆ ನಿಮ್ಮ ಈಗಿನ ಹೇಳಿಕೆಗಳನ್ನು ಹೋಲಿಸಿ ನೋಡಬೇಕೆಂದು ಬೇಡುತ್ತೇನೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಘಟನೆಗಳನ್ನು ನೋಡಿಯಾದರೂ ನೀವು ನಿಮ್ಮ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಉಳಿಸಿ ಎಂದು ಆಸ್ಥೆಯಿಂದ ಬೇಡುತ್ತೇನೆ. ಈ ಪತ್ರ ನಿಮ್ಮಲ್ಲಿ ಅಸೀಮ ಕ್ರೋಧವನ್ನು ಉಕ್ಕಿಸಿಯಿತು ಎಂಬುದರ ಅರಿವು ನನಗಿದೆ. ನಾನು ಸನ್ಯಾಸಿ, ಪಕ್ಷಪಾತವಿಲ್ಲದವನು. ನಿಮ್ಮ ಬಗೆಗೂ ದೇಶದ ಬಗೆಗೂ ನನಗೆ ತುಂಬ ಅಭಿಮಾನವಿದೆ. ನಿಮ್ಮ ಕಿವಿಗೆ ಕಟುವೆನಿಸಿದರೂ ಕರ್ತವ್ಯ ಬುದ್ಧಿಯಿಂದ ಈ ಮಾತುಗಳನ್ನು ಆಡಿದ್ದೇನೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸುಲಭಾಃ ಪುರುಷೋ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ಮುಖದೆದುರಿಗೆ ಸಿಹಿಯಾಗಿ ಮಾತುಗಳನ್ನಾಡುವ ಜನ ಹೇರಳವಾಗಿ ಸಿಗುತ್ತಾರೆ. ಆದರೆ ಕಹಿಯಾದರೂ ವಿಹಿತವಾದುದನ್ನು ಹೇಳುವವರಾಗಲಿ ಕೇಳುವವರಾಗಲಿ ಸಿಗುವುದು ಕಷ್ಟ. ಭಗವಂತನು ನಿಮ್ಮನ್ನು ಅನುಗ್ರಹಿಸಲಿ, ಉಚಿತವಾದ ಮಾರ್ಗ ತೋರಲಿ. ಬಿಹಾರದ ಪ್ರವಾಹ ಸಂತ್ರಸ್ತರಿಗಾಗಿ ಯೋಜಿತವಾಗಿರುವ ಪ್ರಧಾನಮಂತ್ರಿಯವರ ಪರಿಹಾರ ನಿಧಿಗಾಗಿ ಈ ಪತ್ರದೊಡನೆ 1,000 ರೂಗಳನ್ನು ಕಳಿಸಿದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಇದು ಪೇಜಾವರ ಶ್ರೀಗಳ 2ನೇ ಪತ್ರ.
ಅವರು ಕಳಿಸಿದ ಹಣಕ್ಕೆ ರಶೀದಿ ಬಂತು, ಆದರೆ ಪತ್ರಕ್ಕೆ ಮಾತ್ರ ಉತ್ತರ ಬರಲಿಲ್ಲ. ಯಾಕೆಂದರೆ ಇಂದಿರಾ ಗಾಂಧಿಗೆ ಈ ರೀತಿಯ ಪತ್ರಗಳಿಗೆಲ್ಲ ಉತ್ತರ ಬರೆಯುವಷ್ಟು ಒಂದು ಸಂಯಮವಾಗಲಿ ಒಳ್ಳೆಯ ಬುದ್ಧಿಯಾಗಲಿ ಖಂಡಿತ ಇರಲಿಲ್ಲ. ಕೇವಲ ಪೇಜಾವರ್ ಶ್ರೀಗಳು ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆಯವರು, ಜಯಪ್ರಕಾಶ್ ನಾರಾಯಣ್ ಬರೆದರು ಪತ್ರವನ್ನು, ಅದೆಲ್ಲದರ ಒಂದು ದಾಖಲೆ ಇಲ್ಲಿದೆ. ವಿನೋಬಾ ಭಾವೆಯವರು ಬರೆದಂಥ ಪತ್ರಗಳು ಕೂಡ ಇದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕೆಲವು ಸಾಹಿತಿಗಳು ಈ ತುರ್ತು ಪರಿಸ್ಥಿತಿಯ ವಿರುದ್ಧ ತಮ್ಮ ಒಂದು ದಿಟ್ಟವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಹಿರಂಗಪಡಿಸಿದರು. ಅದರಲ್ಲಿ ಮುಖ್ಯವಾಗಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅಂತ ಒಬ್ಬರು ಸಾಹಿತಿ, ಅವರು ಉದಯವಾಣಿಯಲ್ಲಿ ಒಂದು ಕವನವನ್ನು ಬರೆದರು. ಕತ್ತೆ ಸತ್ತು ಹೋಯಿತು ಅಂತ ಕವನದ ಶೀರ್ಷಿಕೆ. ತಂದೆಯೂ ಮಗನೂ ಹೊತ್ತು ತಂದ ಕತ್ತೆ ಸತ್ತು ಹೋಯಿತು. ಮಗು, ನೀನು ಪುಸ್ತಕದಲ್ಲಷ್ಟೇ ಓದಿದೆ, ನಾನು ಕಣ್ಣಾರೆ ಕಂಡಿದ್ದೆ. ತಂದೆ ಮಗ ಕತ್ತೆ ಹೊತ್ತು ತರುವುದನ್ನು, ದೂರದ ಪಯಣ, ಅರಿಯದ ಹಾದಿ, ಕಲ್ಲು ಮುಳ್ಳಿನ ನಡೆ, ಬನ್ನ ಬವಣೆಯ ದಿನ, ಇಳಿಯುವ ಬೆವರು, ಸುರಿಯುವ ರಕುತ, ಬಾಗಲಿಲ್ಲ ದೇಹ, ಸೋಲಲಿಲ್ಲ ಜೀವ, ತಂದೆ ಮಗ ಹೊತ್ತು ತಂದಿದ್ದರು ಕತ್ತೆ. ಮಗು, ನಾನೋ ಪಡುವಲಂಚಿನ ಸವೆದ ಚಂದಿರ, ನೀನೋ ಉದಯ ಗಿರಿಯಲ್ಲಿ ಕಣ್ದೆರವ ನೇಸರು. ಉತ್ಸಾಹ ಸಾಹಸದ ಉರಿವ ನಾಲೆಗೆ ನಿನ್ನೆದೆಯ ನಾಡಿದೆ, ಕಾಲ ಬೆತ್ತಲಾಗಿ ನೀಡಿ ನಿಂತಿದೆ. ನಿನಗೆ ಬೇಕೇ ಬೇಕಣ್ಣ ಕತ್ತೆ, ಆಡಿ ಪಾಡಲು, ಕೂಡಿ ಕುಣಿದಾಡಲು, ಏರಿ ಉಡ್ಡೀನೀಸಲು. ತಡೆಯುವವರು ಬನ್ನಿರೋ, ಕೊಟ್ಟವಿದೋ ವಿಳೆಯವನು ಎಂಬ ಛಲ ಬಲಗಳೊಡನೆ ನೀನು ಹೊರಡಬೇಕಪ್ಪ ಕತ್ತೆಯ ತರಲು. ಸಕಲ ಸುಲಕ್ಷಣಗಳ ರಾಸಭವ ತರಬೇಕು. ಇಲ್ಲಿ ಕತ್ತೆ ಅಂದರೆ ಪ್ರಜಾತಂತ್ರ. ಆ ಕತ್ತೆ ಈಗ ಸತ್ತು ಹೋಗ್ಬಿಟ್ಟಿದೆ, ಅದನ್ನು ಮತ್ತೆ ನಾವು ಜೀವಂತಗೊಳಿಸಬೇಕು ಅನ್ನುವ ಅರ್ಥದಲ್ಲಿ ಸಾಹಿತಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಬರೆದಿದ್ದರು.